ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಯಾರೆಲ್ಲ KCET 2024 ಆರ್ UGCET 2024 ಸ್ಟೂಡೆಂಟ್ ನೋಡ್ತಾಯಿದ್ರು, ಅದರಲ್ಲೂ ಕೂಡ ಇಂಜಿನಿಯರಿಂಗ್ ಆ್ಯಂಡ್ BS ನರ್ಸಿಂಗ್ ಸ್ಟೂಡೆಂಟ್ ನೋಡ್ತಾಯಿದ್ರು, ನಿಮಗೆಲ್ಲರಿಗೂ ಕೂಡ ಹಾರ್ದಿಕ ಸ್ವಾಗತ ಅಂತ ಹೇಳ್ತೀನಿ. ಯಾಕಪ್ಪ ಇದು ನಮ್ಮ ಫಸ್ಟ್ಗೆ ಮಾತಾಡೋದಂದರೆ, ನಾನು ಈ ಒಂದು ವಿಡಿಯೋದಲ್ಲಿ ಕೇವಲ ಇಂಜಿನಿಯರಿಂಗ್ ಆ್ಯಂಡ್ BS ನರ್ಸಿಂಗ್ ಸ್ಟೂಡೆಂಟ್ಸ್ಗೆ ಮಾತ್ರ ಮಾತಾಡ್ತಿದ್ದೀನಿ. ರಿಮೈನಿಂಗ್ ಸ್ಟೂಡೆಂಟ್ಸ್ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಿಲ್ಲ. ಯಾಕಂದರೆ ನಾನು ಈ ವಿಡಿಯೋ ತಮ್ಮನೆಲ್ಲ ಹಾಕಿರೋ ಪ್ರಕಾರ ಏನಪ್ಪ ಅಂತಂದರೆ, ಇಂಜಿನಿಯರಿಂಗ್ ಮತ್ತು ನರ್ಸಿಂಗ್ ಕಾಲೇಜಸ್ಸು ಯಾವಾಗ ಸ್ಟಾರ್ಟ್ ಆಗ್ತವೆ ಅಂತಂದರೆ 2024-25 ಅಂತ ಏನು ಕಾಣಿಸ್ತೀವೋ 2024-25 ಶೈಕ್ಷಣಿಕ ವರ್ಷ ಅಂತ ಏನು ಕರಿತೀವಿ, ಅದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಸ್ವಲ್ಪ ಒಂದು ಕ್ಲಾರಿಟಿ ಕೊಡೋಕ್ಕೆ ಬರ್ತಾಯಿದ್ದೀನಿ. ಆ್ಯಂಡ್ ಕ್ಲಾಸಸ್ ಎಲ್ಲ ಯಾವಾಗ ಸ್ಟಾರ್ಟ್ ಆಗ್ತವೆ, ಕ್ಲಾಸಸ್ ಸ್ಟಾರ್ಟ್ ಆದರೆ ಕೆಲವೊಂದಿಷ್ಟು ಇಲ್ಲಿ ಕೌನ್ಸಿಲಿಂಗಲ್ಲಿ ಬಗ್ಗೆ ಅಂದರೆ ಕೌನ್ಸಿಲಿಂಗ್ ಕೆಲವೊಂದಿಷ್ಟು ಹಿಂದೆ ಉಳ್ಕೊಂತತೆ, ಇದ್ರ ಬಗ್ಗೆ ಕೂಡ ಮಾತಾಡ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಕೊಡುತ್ತೆ ಅಂದರೆ ಒಂದೇ ಒಂದು ಸಬ್ಸ್ಕ್ರೈಬ್ ಆಗಿ, ಇದು ನಮಗೆ ಸ್ವಲ್ಪ ಮೋಟಿವೇಟ್ ಆಗುತ್ತೆ ಅನ್ನೋದಕ್ಕಷ್ಟೇ. ಸರಿ, ಇವಾಗ ವಿಷಯಕ್ಕೆ ಬರೋದಂತಂದರೆ ಫಸ್ಟ್ ನಿಮಗೆ ಇಂಜಿನಿಯರ್ ಸ್ಟೂಡೆಂಟ್ಸ್ ಬಗ್ಗೆ ಮಾತಾಡ್ತೀನಿ. ಹೋದ ವರ್ಷ ಒಂದು ರೆಕಾರ್ಡ್ ಇಟ್ಕೊಂಡು ಮಾತಾಡೋದಂತಂದರೆ, ಯಾವಾಗ ಕ್ಲಾಸಸ್ ಸ್ಟಾರ್ಟ್ ಆಗಿದ್ದಪ್ಪ ಇಂಜಿನಿಯರಿಂಗ್ ಅಂದರೆ ಸೆಪ್ಟೆಂಬರ್ 15. ಓಕೆ, ಸೆಪ್ಟೆಂಬರ್ 15ಕ್ಕೆ ಸ್ಟಾರ್ಟ್ ಆಗಿದೆ ಅಂತಂದರೆ ಕೌನ್ಸಿಲಿಂಗ್ ಮುಗಿದಿತ್ತು ಸೆಪ್ಟೆಂಬರ್ 15 ಅನ್ನೋಷ್ಟರಲ್ಲಿ ಅಂತಂದರೆ ಖಂಡಿತ ಹೋದ ವರ್ಷ ಸೆಪ್ಟೆಂಬರ್ 15ಕ್ಕೆ ಅಂದರೆ ಸೆಪ್ಟೆಂಬರ್ 15 ಅನ್ನೋಷ್ಟರಲ್ಲಿ ಯಾವುದೂ ಕೂಡ ಕೌನ್ಸಿಲಿಂಗ್ ಮುಗಿದಿದ್ದಿಲ್ಲ. ಬಟ್ ಸೆಕೆಂಡ್ ರೌಂಡ್ ಅನ್ನೋದು ಮುಗಿದಿತ್ತು. ಸೆಕೆಂಡ್ ರೌಂಡು ಸೆಪ್ಟೆಂಬರ್ 15ಕ್ಕೆ ಮುಗಿದಿತ್ತು, ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗಿದ್ದು. ಬಟ್ ಇನ್ನೂ ಒಂದು ರೌಂಡ್ ಇರುತ್ತೆ. ಓಕೆ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಇರುತ್ತೆ. ಬಟ್ ಅಲ್ಲಿವರೆಗೂ ವೇಟ್ ಮಾಡಲ್ಲ, ಕ್ಲಾಸಸ್ ಅಂತೂ ಸ್ಟಾರ್ಟ್ ಮಾಡ್ತಾರೆ. ಬಟ್ ಈ ವರ್ಷನೂ ಕೂಡ ಅಲ್ಲಿ ಅಷ್ಟೇ ಆಗುತ್ತಾ ಅಂದರೆ ಸೆಪ್ಟೆಂಬರ್ 15ಕ್ಕೆ ಸ್ಟಾರ್ಟ್ ಆಗುತ್ತಾ, ಸೆಕೆಂಡ್ ರೌಂಡ್ ಸೆಪ್ಟೆಂಬರ್ 15 ಅನ್ನೋಟ್ಟಿಗೆ ಮುಗಿಯುತ್ತಾ ಅಂತಂದರೆ ಖಂಡಿತ ಆಗಲಿಕ್ಕಿಲ್ಲ. ಒಂದು ನೆನ್ಪಿಡಬೇಕು. ಯಾಕಂದರೆ ಸೆಪ್ಟೆಂಬರ್ ಈ ಸರ್ತಿ ಆಗ್ಬೋದು. ಯಾಕಂತಂದರೆ ಈಗ KCET ಆ್ಯಂಡ್ ನೀಟು ಕೂಡ ಎಲ್ಲರಿಗೂ ಕಂಬೈನ್ ಮಾಡಿದರೆ ಸೆಪ್ಟೆಂಬರ್ ಎಂಡಿಂಗ್ವರೆಗೂ ಕೂಡ ಸೆಕೆಂಡ್ ರೌಂಡ್ ಹೋಗಬಹುದು. ಓಕೆ, ಇದನ್ನೊಂದು ಇಟ್ಕೊಂಡು ಮಾತಾಡೋದಂತಂದರೆ ಈ ವರ್ಷ ಕ್ಲಾಸಸ್ಸು ನವಂಬರ್ಗೆ ಸ್ಟಾರ್ಟ್ ಆಗೋ ಸಾಧ್ಯತೆ ಜಾಸ್ತಿ ಐತೆ ಇಂಜಿನಿಯರಿಂಗ್ದವ್ರಿಗೆ. ಆ್ಯಂಡ್ ಇನ್ನೊಂದು ಮತ್ತು ಇವಾಗ ಆಳೆ ಪ್ರೈವೇಟ್ ಕಾಲೇಜಲ್ಲಿ ಆಳೆ ಅಡ್ಮಿಷನ್ ಮಾಡಿಸ್ಕೊಂಡು ಅಂದರೆ ಕ್ಲಾಸಸ್ ಸ್ಟಾರ್ಟ್ ಆಗಿರ್ತಾವಲ್ಲ ಬರ್ತಾರೆ ಅಂತ ಹೇಳ್ಬೋದು ನೀವು. ನೋಡಿ, ಇವಾಗ ಕ್ಲಾಸಸ್ ಸ್ಟಾರ್ಟ್ ಆದರೂ ಕೂಡ ಅವ್ರಿಗೆ ಏನು ಮಾಡ್ತಿರಲ್ಲ ಅಂತಂದರೆ, ಇವು ಗೌರ್ಮೆಂಟ್ ಸೀಟ್ ಹುಡುಗರು ಬರೋವರೆಗೂ ಕೂಡ ಅವ್ರಿಗೆ ಏನು ಮಾಡ್ತಾರಪ್ಪ ಅಂತಂದರೆ ಜಸ್ಟ್ ಒಂದು ಇಂಡೆಕ್ಸ್ ಅಂತ ಮಾಡ್ತಿರ್ತಾರೆ. ಒಂದೇ ಅಂದರೆ ಈ ಇಂಡೆಕ್ಸ್ ಪ್ರಿಪ್ರೇಷನ್ ಅಂತಂದರೆ ನೀವು PVCಯಲ್ಲಿ ಏನೇನೆಲ್ಲ ಕಲ್ತಿದ್ರು ಮೀನ್ಸ್ ನೀವು ಅರ್ಥ ಮಾಡ್ಕೋಬೇಕು. PVCಯಲ್ಲಿ ಏನೇನೆಲ್ಲ ಮಾಡಿದ್ದೀರಾ ಅಂತ ಎಷ್ಟರ ಮಟ್ಟಿಗೆ ಕಲ್ತಿರೋ ಅನ್ನೋಕ್ಕೆ ಒಂದು ಅನಾಲಿಸಿಸ್ ಮಾಡೋಕ್ಕೆ ಜಸ್ಟ್ ಇಂಡೆಕ್ಸ್ ಪ್ರೋಗ್ರಾಮ್ ಅಂತ ಇರ್ತದೆ. ಇದು ಎಲ್ಲ ಕೂಡ ಕಾಲೇಜಲ್ಲೂ ಕೂಡ ನಡೀತದೆ ಇಂಜಿನಿಯರಿಂಗ್ದವ್ರಿಗೆ. ಓಕೆ, ಆ್ಯಂಡ್ ಅದನ್ನ ನಡೆಯೋಕ್ಕೆ ಒಂದು 15-20 ದಿನ ಆದರೂ ತೊಗೊಳ್ತಾರೆ ಎಲ್ಲ ಕಾಲೇಜಲ್ಲಿ. ಇದಾದ ನಂತರ ಇದು ಒಂದು ಕೆಲವೊಂದಿಷ್ಟು ಹುಡುಗರು ಹೇಳ್ತಾರೆ ಗೌರ್ಮೆಂಟ್ ಕಾಲೇಜ್ ಬಗ್ಗೆ ಸ್ವಲ್ಪ ಹೇಳಿ ಅಂತಂದರೆ, ಗೌರ್ಮೆಂಟ್ ಕಾಲೇಜಲ್ಲಿ ಏನಾಗುತ್ತೆ ಅಂತಂದರೆ ಯಾವುದೂ ಕೂಡ ಪ್ರೈವೇಟ್ ಅಂದರೆ ಗೌರ್ಮೆಂಟ್ ಕಾಲೇಜಲ್ಲಿ ಯಾವುದೇ ರೀತಿ ಪ್ರೈವೇಟ್ ಸೀಟ್ ಇರೋಲ್ಲ. ಮೀನ್ಸ್ ಏನಪ್ಪ ಅಂತಂದರೆ ಗೌರ್ಮೆಂಟ್ ಕಾಲೇಜಲ್ಲಿ ಯಾವುದೇ ರೀತಿ ಮ್ಯಾನೇಜ್ಮೆಂಟ್ ಸೀಟ್ ಅಥವಾ ಡೈರೆಕ್ಟ್ ಅಡ್ಮಿಷನ್ ಮಾಡಿಸೋ ರೀತಿ ಯಾವುದೇ ರೀತಿ ಇರೋಲ್ಲ. ಅಂದರೆ ಅಲ್ಲಿ 3 ರೌಂಡ್ ಮುಗಿಯೋವರೆಗೂ ಕೂಡ ಗೌರ್ಮೆಂಟ್ ಕಾಲೇಜಲ್ಲಂತೂ ಸ್ಟಾರ್ಟ್ ಮಾಡಲ್ಲ. ಓಕೆ, ಪ್ರೈವೇಟ್ ಕಾಲೇಜಲ್ಲಿ ಅಷ್ಟೇ ಇವಾಗ ಸ್ಟಾರ್ಟ್ ಮಾಡಿರ್ಬೋದು, ಆದರೂ ಕೂಡ ಕ್ಲಾಸಸ್ ಅಂತೂ ಸ್ಟಾರ್ಟ್ ಮಾಡಿರಲ್ಲ. ಒಂದು ಇಂಡೆಕ್ಸ್ ಪ್ರೋಗ್ರಾಮ್ ಅಂತ ಸ್ಟಾರ್ಟ್ ಮಾಡಿರ್ತಾರೆ. ಅದಾದ ನಂತರ ಒಂದು ತಿಳ್ಕೊಬೇಕು, ಅವರು ಇನ್ ಕೇಸ್ ಸ್ಟಾರ್ಟ್ ಮಾಡ್ತೀನಿ ಅಂದರೂ ಕೂಡ KAಯಲ್ಲಿ ಅಟ್ಲೀಸ್ಟ್ ಸೆಕೆಂಡ್ ರೌಂಡ್ ಮುಗಿಬೇಕು. ಸೆಕೆಂಡ್ ರೌಂಡ್ ಮುಗಿದಾದ ನಂತರ ಮಾಡ್ತಾರೆ. ಆ್ಯಂಡ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಮತ್ತು ವೇಟ್ ಮಾಡೋರು ಅವ್ರದ್ದು ಏನು ಕೈತೆ ಅಂತಂದರೆ, ನೀವು ಒಂದು ಬಂದರೆ ಒಂದು ಚಾಪ್ಟರ್ ಹಿಂದೆ ಉಳಿತಾರ ಬಿಟ್ಟರೆ ಅದು ಏನೂ ಆಗೋಲ್ಲ. ಆರಾಮಾಗೆ ನೀವು ಲಾಸ್ಟ್ ರೌಂಡ್ವರೆಗೂ ಕೂಡ ವೇಟ್ ಮಾಡ್ಕೊಂಡು ಸೀಟ್ ತೊಗೊರಿ, ನೀವು ಅಂದ್ಕೊಂಡಿರೋ ಕಾಲೇಜ್ ಚೆನ್ನಾಗಿರೋ ಸಿಗ್ತದೆ. ಓಕೆ, ಒಂದು ಯಾವಾಗ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ ಭಯ ಪಡ್ತಾ ಇರ್ತಾರೆ, ಕ್ಲಾಸಸ್ ನಾವು ಹಿಂದೆ ಉಳ್ಕೊಂಡ್ಬಿಡ್ತೀವಿ ಅಂತಂದು ಏನೂ ಮ್ಯಾಟ್ರ್ ಆಗಲ್ಲ. ಒಂದು 15 ದಿನ ಹಿಂದೆ ಆಗ್ಬೋದು ಅಷ್ಟೇ. ಬಟ್ 4 ವರ್ಷ ಚೆನ್ನಾಗಿರ್ಬೇಕಂದ್ರೆ, ಚೆನ್ನಾಗಿರೋ ಕಾಲೇಜ್ ಹೋಗ್ಬೇಕಂದ್ರೆ ಕೌನ್ಸಿಲಿಂಗ್ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿರಿ. ಓಕೆ, ಏನೂ ಆಗಲ್ಲ, ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಒಂದು 15 ದಿನ ಅಂದರೆ ಒಂದು ಯೂನಿಟ್ ಅಷ್ಟೇ ಹಿಂದೆ ಉಳಿತೀರ. ಓಕೆ, ಅದು ಒಂದು ಯೂನಿಟ್ ನಿಮಗೆ ವಾಪಸ್ ನಿಮಗೆ ಸಪ್ರೇಟಾಗಿ ಕೂಡ ಹೇಳ್ತಾರೆ. ಓಕೆ, ನಿಮ್ಮ ಫ್ರೆಂಡ್ಸು ಕೂಡ ಸಾರಿ ನಿಮ್ಮ ಫ್ರೆಂಡ್ಸ್ ಜೊತೆನೋ ಅಥವಾ ನಿಮ್ಗೆ ಯಾರಾದರೂ ಟೀಚರ್ ಜೊತೆ ಹೇಳಿದ್ರೆ ಅದನ್ನು ಕೂಡ ಕಳ್ಕೊಂಡ್ಬಿಡ್ತಾರೆ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಕೊಬೇಡ್ರಿ. ಕ್ಲಾಸಸ್ ಸ್ಟಾರ್ಟ್ ಆಗೋದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೊಬೇಡ್ರಿ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ವರೆಗೂ ಕೂಡ ಯಾವುದೇ ರೀತಿ ಮುಂದೆ ಕ್ಲಾಸಸ್ ಅಂತೂ ಸ್ಟಾರ್ಟ್ ಆಗಲ್ಲ. ಅದು ಒಂದು ನಾನು ಹೇಳ್ತೀನಿ ಅಷ್ಟೇ. ಆದರೆ ಯಾಕಂದರೆ ನಾವು ಹೋದ ವರ್ಷ ಹುಡುಗರು ನನಗೆ ಹೇಳ್ತಾರೆ ಇಂಡೆಕ್ಸ್ ಪ್ರೋಗ್ರಾಮ್ ಅಂತ ಇರುತ್ತೆ ಬರ್ತಾರೆ, ಎಲ್ಲ ಕಾಲೇಜುಗಳು ಇದ್ದೇ ಇರ್ತದೆ. ಅದು PVCಯಲ್ಲಿ ಯಾವ ರೀತಿ ಕಲ್ತಿದ್ವು ಅದನ್ನ ಅನಾಲಿಸಿಸ್ ಮಾಡೋಕ್ಕೆ ಒಂದು 15 ದಿನ ಟೈಮ್ ತೊಗೊಳ್ತಾರೆ. ನಾವು 15 ದಿನ ಅದನ್ನ ಅನಾಲಿಸಿಸ್ ಮಾಡೋಕ್ಕೆ ಥರ್ಡ್ ರೌಂಡ್ ಹುಡುಗರು ಅಂದರೆ ಥರ್ಡ್ ರೌಂಡ್ ಅಂದರೆ ಇಟ್ ಮೀನ್ಸ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡು ಕೂಡ ಪಾರ್ಟಿಸಿಪೇಟ್ ಮಾಡೋ ಹುಡುಗರು ಕೂಡ ಬಂದುಬಿಡ್ತಾರೆ. ಎಟ್ ಎ ಟೈಮ್ ಇಬ್ಬರದು ಕೂಡ ಒಮ್ಮೆಲೆ ಕ್ಲಾಸಸ್ ಸ್ಟಾರ್ಟ್ ಆಗ್ತವೆ ಅಂತ ಹೇಳಿದ್ರು. ಹಂಗಾಗ್ಬಿಟ್ಟು ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ಇದನ್ನು ಹೇಳಿದೆ. ಆ್ಯಂಡ್ ಇದಾದ ನಂತರ ನರ್ಸಿಂಗ್ ಹುಡುಗರು ಅಂದರೆ BS ನರ್ಸಿಂಗ್ ಕ್ಲಾಸಸ್ ಯಾವ ಸ್ಟಾರ್ಟ್ ಆಗುತ್ತೆ ಅಂತಂದರೆ, ಇವಾಗ ನೋಡಿರಿ BS ನರ್ಸಿಂಗ್ದು ಆ ರೀತಿ ನೋಡೋಕೆ ಹೋತಂದರೆ ಇವಾಗ ಫಸ್ಟ್ ಸೆಮ್ ಮುಗಿಸ್ಕೊಂಡು ಇವಾಗ ಸೆಕೆಂಡ್ ಸೆಮ್ ಬಂದಿದ್ದಾರೆ. ಸೆಕೆಂಡ್ ಸೆಮ್ ಬಂದುಬಿಟ್ಟು ಜಸ್ಟ್ ಹುಡುಗರು ಏನಾಗಿದೆ ಅಂತಂದರೆ 1.5 ಮಂತ್ ಆಗಿದೆ ಅಷ್ಟೇ. ಓಕೆ, ಆ್ಯಂಡ್ ಅವ್ರದ್ದು ಇನ್ನೂ ಕೂಡ ಸೆಕೆಂಡ್ ಸೆಮ್ ಎಕ್ಸಾಮ್ ಬರಬೇಕಂತಂದರೆ ಇನ್ನೂ ಕೂಡ 3 ಮಂತ್ಸ್ ಬೇಕು. ಇವಾಗ ಇಂಜಿನಿಯರಿಂಗ್ ಅಂತೂ ಇವಾಗ ಏನಾಗಿದೆ ಅಂತಂದರೆ, ಈಗ ಸೆಕೆಂಡ್ ಸೆಮ್ ಇರೋರು ಅಥವಾ 4th ಸೆಮ್ ಇರೋರ್ದು ಏನಾಗಿದೆ ಅಂತಾರೆ, ಈಗ ಸೆಕೆಂಡ್ ಸೆಮ್ ಇದ್ದವ್ರಂತೂ ಈಗ ಎಕ್ಸಾಮ್ ಮುಗಿತಾ ಇದೆ. ಏನಪ್ಪ ಅಂದರೆ ಇವಾಗ ಇನ್ನೂ ಒಂದು 15 ಡೇಸ್ ತೊಗೊಂಡ್ಬಿಟ್ರೆ ಸಾಕು ಅವ್ರದ್ದು ಸೆಕೆಂಡ್ ಸೆಮ್ ಇಂಜಿನಿಯರಿಂಗ್ ಎಲ್ಲನೂ ಕೂಡ ಎಕ್ಸಾಮ್ ಮುಗಿತೇವೆ. ಓಕೆ, ನಮ್ಮ ಕನ್ನಡದಲ್ಲಿ. ಬಟ್ BS ನರ್ಸಿಂಗ್ ಹುಡುಗರು ಏನಾಗ್ತಿದೆ ಅಂತಂದರೆ, ಇವಾಗ ಫಸ್ಟ್ ಸೆಮ್ ಎಕ್ಸಾಮ್ ಮುಗಿದು 1.5 ಮಂತ್ ಆಗಿದೆ ಅಂತಂದರೆ ನಮ್ಮ ನರ್ಸಿಂಗ್ ಕ್ಲಾಸಸ್ ಯಾವಾಗಲೂ ಕೂಡ ಲೇಟ್ ಆಗುತ್ತೆ. ಓಕೆ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಟ್ರಿ, ನಮ್ದು ಆರಾಮಾಗಿ ಲೇಟ್ ಆಗುತ್ತೆ. ಅಂತಂದರೆ ಸೆಪ್ಟೆಂಬರು ಹೋದ ವರ್ಷ 15ಕ್ಕೆ ಇಂಜಿನಿಯರಿಂಗ್ ಸ್ಟಾರ್ಟ್ ಆದರೆ ಓಕೆ
ಸೆಪ್ಟೆಂಬರ್ 15ಕ್ಕೆ ಇಂಜಿನಿಯರ್ ಸ್ಟಾರ್ಟ್ ಆದರೆ ನಮ್ಮದು ಅಕ್ಟೋಬರ್ ನವಂಬರ್ ಡಿಸೆಂಬರ್ವರೆಗೂ ಕೂಡ ಹೋಗುತ್ತೆ. ಓಕೆ, ನಮ್ಮದು ಅಂದರೂ ನೀವು 3 ರೌಂಡ್ ಮುಗಿಸ್ಕೊಂಬಂದರೂ ಕೂಡ ಆರಾಮ್ಸಾಗಿ ನೀವು ಕ್ಲಾಸಸ್ ಅಂತರೂ ಆರಾಮ್ಸೆ ಅಟೆಂಡ್ ಮಾಡ್ತೀರಾ. ಓಕೆ, ಈಗಾಗಲೇ ಪ್ರೈವೇಟ್ ಕಾಲೇಜಲ್ಲಿ ಅಡ್ಮಿಷನ್ ಆಗಿರ್ತವೆ, ಬಟ್ ಯಾವುದೇ ರೀತಿ ಕ್ಲಾಸಸ್ ಅಂತೂ ಸ್ಟಾರ್ಟ್ ಮಾಡಿರಲ್ಲ. ಓಕೆ, ಅಂತಂದರೆ ಗೌರ್ಮೆಂಟ್ ಕಾಲೇಜಲ್ಲಿ ಒಂದು ತಿಳ್ಕೊಬೇಕು, 3 ರೌಂಡ್ ಮುಗಿಯೋವರೆಗೂ ಕೂಡ ಕ್ಲಾಸಸ್ ಸ್ಟಾರ್ಟ್ ಮಾಡಲ್ಲ. ನಮ್ಮ BS ನರ್ಸಿಂಗ್ ಹೇಳ್ತಿದ್ದೀನಿ, ಗೌರ್ಮೆಂಟ್ ಕಾಲೇಜಿಗೆ 3 ರೌಂಡ್ ಅಂತಂದರೆ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಆ್ಯಂಡ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಮುಗಿಯೋವರೆಗೂ ಕೂಡ BS ನರ್ಸಿಂಗ್ದವ್ರದ್ದಂತೂ ಕಾಲೇಜ್ ಅಂತೂ ಸ್ಟಾರ್ಟ್ ಮಾಡಲ್ಲ. ಆ್ಯಂಡ್ ಪ್ರೈವೇಟಲ್ಲಿ ಇನ್ ಕೇಸ್ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ರು ಅಂದರೂ ಕೂಡ ನಿಮ್ಗಾಳೆ ಗೊತ್ತಿರುವಾಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಮುಗಿಬೇಕು, ಅಲ್ಲಿವರೆಗೂ ಕೂಡ ಅವರು ಕೂಡ ಸ್ಟಾರ್ಟ್ ಮಾಡಲ್ಲ. ಇದು ನಮ್ಮದು ಹೆಂಗಿದ್ರು ಕೂಡ ಲೇಟ್ ಆಗೇ ಇರ್ತದೆ, ವರ್ಷನೂ ಕೂಡ ಲೇಟ್ ಆಗೇ ಆಗ್ತದೆ. ಈ ವರ್ಷನೂ ಕೂಡ ಖಂಡಿತ ಲೇಟ್ ಆಗುತ್ತೆ. ಯಾಕಂದರೆ ಸೆಕೆಂಡ್ ಸೆಮ್ ಹುಡುಗ್ರದ್ದು ಎಕ್ಸಾಮ್ ಬರ್ಬೇಕಂತಂದರೆ ಇನ್ನೂ ಅಟ್ಲೀಸ್ಟ್ ಹುಡುಗ್ರದ್ದು ಏನಪ್ಪ ಅಂದರೆ 2.5 or 3 ಮಂತ್ಸ್ ಆದರೂ ಬೇಕಾಗುತ್ತೆ. ಅಟ್ಲೀಸ್ಟ್ ಏನಪ್ಪ ಅಂತಂದರೆ 3 ಮಂತ್ಸ್ ಬೇಕೇ ಬೇಕಾಗುತ್ತೆ ಹುಡುಗರಿಗೆ. ಆ ಒಂದು 3 ಮಂತ್ಸು ನಿಮ್ಗಾಳೆ ಗೊತ್ತಿರುವ ಇವಾಗ ಆಗಸ್ಟ್ ಅಂದರೂ ಕೂಡ ಸೆಪ್ಟೆಂಬರು ಮತ್ತು ಆಗಸ್ಟ್, ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಮತ್ತು ನವಂಬರ್ವರೆಗೂ ಕೂಡ ಎಕ್ಸಾಮ್ ನಡೀತಾವೆ ಅಂದರೂ ಕೂಡ ಕ್ಲಾಸಸ್ ಮತ್ತು ನವಂಬರ್ ಡಿಸೆಂಬರ್ವರೆಗೂ ಕೂಡ ಹೋಗುತ್ತೆ. ಅದನ್ನೇ ಹೇಳ್ತಿದ್ದೀನಿ, BS ನರ್ಸಿಂಗ್ ಹುಡುಗರೆ ನೀವು ಆರಾಮಾಗಿ ಸೀಟ್ ತೊಗೊರಿ. ನೀವೆಲ್ಲನೂ ಕೂಡ 3 ರೌಂಡ್ ಪಾರ್ಟಿಸಿಪೇಟ್ ಮಾಡಿರಿ. ಇನ್ ಕೇಸ್ ಕಾಲೇಜ್ ಸಿಗದೆ ಹೋಗ್ತಂದ್ರೆ 3 ರೌಂಡ್ವರೆಗೂ ವೇಟ್ ಮಾಡಿರಿ. ನಿಮ್ದು ಎಷ್ಟು ಲಕ್ಷ ರ್ಯಾಂಕ್ ಇದ್ದರೂ ಕೂಡ ನಿಮ್ಮ ಸೀಟ್ ಸಿಗುತ್ತಾ. ಓಕೆ, ಇದಿಷ್ಟು ಕ್ಲಾಸಸ್ ಬಗ್ಗೆ ಅರ್ಥ ಆಯ್ತು ಅನ್ಕೊತೀನಿ. ಇದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಬೇಡ್ರಿ. ಕ್ಲಾಸಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ನಮ್ದು ಹಿಂದೆ ಉಳ್ಕೊತೀನಿ ಅಂತಂದು ಯಾರು ಕೂಡ ಭಯ ಪಡಬೇಡ್ರಿ. ನಿಮಗೆ ಒಂದು ಚಾಪ್ಟ್ರು, ಓಕೆ, ಇನ್ ಕೇಸ್ ಹಿಂದೆ ಆದರೂ ಕೂಡ ಒಂದು ಚಾಪ್ಟ್ರ್ ಹಿಂದೆ ಆಗ್ತೀರಾ. ಒಂದು ಚಾಪ್ಟ್ರಿಗೋಸ್ಕರ ಇಡೀ 4 ವರ್ಷ ಹಾಳು ಮಾಡ್ಕೊಳ್ಕೊಬೇಡ್ರಿ. ಚೆನ್ನಾಗಿರೋ ಕಾಲೇಜ್ ಸಿಗ್ತದೆ, ವೇಟ್ ಮಾಡಿರಿ. ಲಾಸ್ಟ್ ರೌಂಡ್ವರೆಗೂ ಕೂಡ ವೇಟ್ ಮಾಡಿಬಿಟ್ಟು ಚೆನ್ನಾಗಿರೋ ಕಾಲೇಜ್ ತೊಗೋರಿ ಅಂತ ಹೇಳ್ತೀನಿ. ಸರಿ, ಹೋಪ್ ಈ ವಿಡಿಯೋ ಸ್ವಲ್ಪ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅನ್ಕೊತೀನಿ. ಇದೇ ರೀತಿ ಏನಾದರೂ ನಮ್ಮ ಚಾನಲಲ್ಲಿ ಕಂಟೆಂಟ್ ವಿಡಿಯೋ ಬರ್ತಿರ್ತೀವಿ, ಅಲ್ಲಿವರೆಗೂ ಚೆನ್ನಾಗಿ ನೋಡ್ತಾರೆ. ಟೇಕ್ ಕೇರ್, ಬಾಯ್.